ಓಕೆ, ಬೆಂಡಿಂಗ್ ಮೂಮೆಂಟ್ ಇರಬೇಕು, ಶಿಯರ್ ಫೋರ್ಸ್ ಇರಬಾರ್ದಂದ್ರೆ cantilever subjected to moment. This beam. In this beam, you will not see any shear force diagram. You will see only bending moment diagram, that too in rectangle form. One example. ಎರಡನೇ ಎಕ್ಸಾಂಪಲ್, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಕ್ಟಿಂಗ್ ಮೊಮೆಂಟ್ ಬೋತ್ ಎಂಡ್. ಎರಡು ಕಡೆ ಮೊಮೆಂಟ್ ಅಷ್ಟೇ ಆಕ್ಟ್ ಆಗ್ತಿದ್ವು ಅಂತಂದ್ರೆ, ಇಲ್ಲಿ ಏನೂ ಆಕ್ಟ್ ಆಗ್ತಿಲ್ಲ ಅಂತಂದ್ರೆ ಇದಕ್ಕೂ ಶಿಯರ್ ಫೋರ್ಸ್ ಡಯಾಗ್ರಾಮ್ ಇರಂಗಿಲ್ಲ, ಇದಕ್ಕೂ ಕೇವಲ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಮಾತ್ರ ಇರ್ತೈತಿ. ಇದು BMD, ಇದು SFD. ಇನ್ನೊಂದು ಬೀಮ್ ಐತಿ, ಯಾವುದು? ಬೀಮ್ ವಿತ್ ಪಾಯಿಂಟ್ ಲೋಡ್. ಇದನ್ನು ನೀವು ಮಾಡಿರ್ತೀರಿ ಎಕ್ಸ್ಪೆರಿಮೆಂಟ್, 2 ಪಾಯಿಂಟ್ ಲೋಡ್ ಅಂತೇಳಿ. ಇದಕ್ಕೆ SFD ಹಾಕಂದ್ರೆ ಏನಾಗ್ತೀರಿ? ಇದಕ್ಕೆ SFD ಹಾಕ್ತೀರಿ, ಹಿಂಗೆ ಬರ್ತದ. ಇದಕ್ಕೆ SFD ಬರ್ತದ. ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಂದ್ರೆ, ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಂದ್ರೆ ಹಿಂಗೆ ಹಾಕ್ತೀವಿ. ಓಕೆ, ಇಲ್ಲಿ ನೋಡು, ಇಲ್ಲಿ SFD ಐತೇನೆ? ಇಲ್ಲಿ ಇಲ್ಲ. ದೇರ್ ಇಸ್ ನೋ SFD ಫಾರ್ ದಿಸ್ ಸ್ಪ್ಯಾನ್, ದೇರ್ ಫೋರ್ ಬೆಂಡಿಂಗ್ ಮೂಮೆಂಟ್ ಇಸ್ ಕಾನ್ಸ್ಟೆಂಟ್. Okay, this is called as a pure bending. This is called as a pure bending. Pure bending. This is a pure bending. This is a pure bending. ಕರೆಕ್ಟಾ? ಈಗ ಪ್ಯೂರ್ ಬೆಂಡಿಂಗ್ ಒಳಗಡೆ ಒಂದು ಇಂಪಾರ್ಟೆಂಟ್ ಏನಿರ್ತಂದ್ರೆ, ಇನ್ ಪ್ಯೂರ್ ಬೆಂಡಿಂಗ್ ಡಿಫ್ಲೆಕ್ಷನ್ ಕರ್ವ್ ಏನಿರ್ತದಲ್ಲ, curve is arc of a circle. ಇದನ್ನು ಕೇಳಿದಾರೆ ಭಾಳ ಸತಿ. ಪ್ಯೂರ್ ಬೆಂಡಿಂಗ್ ಅಲ್ಲಿ ಮಾತ್ರ ಹಿಂಗಿರ್ತದ, ಮಿಕ್ಸ್ ಆತು ಅಂದ್ರೆ ಬರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ಯೂರ್ ಬೆಂಡಿಂಗ್ ಕೇಸ್ ತಗೊಳ್ತೀವಿ. ಲೆಟ್ ಅಸ್ ಕನ್ಸಿಡರ್ ಅ ಪ್ಯೂರ್ ಬೆಂಡಿಂಗ್ ಕೇಸ್ ಅಂದ್ರೆ ಒಂದು ಬೀಮ್ ಅದ ಅಂತ ತಿಳ್ಕೊಳ್ರಿ. ಓಕೆ, ಈ ಬೀಮಿಗೆ ಸಪೋರ್ಟ್ಸ್ ಅದಾವ. ಇದಕ್ಕೊಂದು ಮೂಮೆಂಟ್ ಇಲ್ಲೊಂದು ಅಪ್ಲೈ ಮಾಡಿದ್ರೆ, ಇಲ್ಲೊಂದು ಮೂಮೆಂಟ್ ಅಪ್ಲೈ ಮಾಡಿದ್ರೆ ಇದು ಪ್ಯೂರ್ ಬೆಂಡಿಂಗ್ ಆಯ್ತು. ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಇಲ್ಲ, ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಿದ್ರೆ ಅದೊಂಥರ ರೆಕ್ಟ್ಯಾಂಗಲ್ ಬರ್ತೈತಿ, ಸ್ಯಾಗಿಂಗ್ ರೆಕ್ಟ್ಯಾಂಗಲ್ ಬರ್ತೈತಿ. ತಿಳಿತಾ? ಓಕೆ, ಲೆಟ್ ಅಸ್ ಕನ್ಸಿಡರ್ ಒನ್ ಪಾಯಿಂಟ್ ಎನಿವೇರ್ ಹಿಯರ್. ಆ ಪಾಯಿಂಟನ್ನು ಇಲ್ಲಿ ಕನ್ಸಿಡರ್ ಮಾಡಿದರೆ ಅದ್ರದ್ದು ಸೆಕ್ಷನ್ ಹಿಂಗೆ ಕಾಣ್ತೈತಿ. ರೆಕ್ಟ್ಯಾಂಗಲ್ ಇದ್ರೆ ಹಿಂಗೆ ಕಾಣುತ್ತೆ. ಜನರಲ್ ಹೆಂಗಿರ್ತೈತಿ? ಕ್ರಾಸ್ ಸೆಕ್ಷನ್ ಹಿಂಗಿರ್ತೈತಿ. ಅದರದೊಂದು CG ಇರ್ತೈತಿ. ದಿಸ್ ಈಸ್ ಕಾಲ್ಡ್ as a ನ್ಯೂಟ್ರಲ್ ಆಕ್ಸಿಸ್. ನ್ಯೂಟ್ರಲ್ ಆಕ್ಸಿಸ್ ಡೆಫಿನಿಷನ್ ನಾವು ಆಲ್ರೆಡಿ ಬೇರೆ ಚಾಪ್ಟರ್ ಒಳಗೆ ಹೇಳಿವಿ. ಜನರಲ್ ಇತ್ತಂದ್ರೆ ಇದು ನ್ಯೂಟ್ರಲ್ ಆಕ್ಸಿಸ್. ತಿಳಿತಾ? ಓಕೆ, ಇದು ಟಾಪ್ ಫೈಬರ್ ಅಂತಾರೆ. ಇದಕ್ಕೆ ಏನಂತಾರ? ಟಾಪ್ ಫೈಬರ್. ಇದು ಬಾಟಮ್ ಫೈಬರ್. ಓಕೆ, ಇದ್ರೊಳಗಡೆ ಇದು ಬೀಮು ಹಿಂಗೆ ಫೋರ್ಸ್ ಹಾಕಿದ ಮೇಲೆ ಅದೇನಾಗುತ್ತೆ? ಬೆಂಡ್ ಆಗುತ್ತಂತ. ಹೆಂಗೆ ಬೆಂಡ್ ಆಗುತ್ತಾ? ಲೆಟ್ ಅಸ್ ಕನ್ಸಿಡರ್ ಇಟ್ ಬೆಂಡ್ಸ್ ಲೈಕ್ ದಿಸ್. ಬೆಂಡ್ ಆಯ್ತು ಅಂದ್ರೆ ಇದು ಪ್ಯೂರ್ ಬೆಂಡಿಂಗ್ ಇರೋದ್ರಿಂದ ದಿಸ್ ಇಸ್ ಅ ಆರ್ಕ್ ಆಫ್ ಅ ಸರ್ಕಲ್. ಆರ್ಕ್ ಆಫ್ ಅ ಸರ್ಕಲ್ ಅಂದಮೇಲೆ ಎಲ್ಲೋ ಒಂದು ಕಡೆಗೆ ಅದ್ರ ರೇಡಿಯಸ್ ಇರ್ತೈತಿ, ಸೆಂಟರ್ ಇರ್ತೈತಿ. ಎಲ್ಲೋ ಒಂದು ಕಡೆ ಸೆಂಟರ್ ಇರ್ತೈತಿ ಅಂದಮೇಲೆ at this point where I was interested, at that point I will get some radius r. This radius r is called as the radius of curvature. ನೋಡು, r ಅಂದ್ರೆ radius of curvature. Young's modulus ನಮಗೆ ಗೊತ್ತದ. ಆಮೇಲೆ depth of fiber, any fiber you take, and this depth is called as a y. This is a y is a depth of fiber. ಹಿಂಗೆಲ್ಲ ಟರ್ಮ್ಸ್ ಗೊತ್ತಿದ್ವು ಅಂದ್ರೆ ಒಂದು ಇಕ್ವೇಶನ್ ಡಿರೈವ್ ಆಗ್ತೈತಿ. ಇಲ್ಲೊಂದು ಯಾವ ಇಕ್ವೇಶನ್ ಅದು? m/i equal to f/y equal to e/r ಅಂತ ಹೇಳ್ತಾ. ಈ ಇಕ್ವೇಶನ್ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್. ಇದ ಇಕ್ವೇಶನ್ ಮೇಲೆ ಎಂಟೈರ್ ಚಾಪ್ಟರ್. ಎಮ್ ಅಂದ್ರೆ ಏನಂದ್ರೆ ಬೆಂಡಿಂಗ್ ಮೂಮೆಂಟ್. ಯೂನಿಟ್ಸ್ ಏನು? ನ್ಯೂಟನ್ ಮೀಟರ್ ಒಳಗರ ಇಡ್ರಿ, ಯೂಶುವಲಿ ನ್ಯೂಟನ್ mm ಒಳಗೂ ಇಡ್ತಾರೆ, ಗೊತ್ತಾ? ಅಥವಾ ಕಿಲೋ ನ್ಯೂಟನ್ ಮೀಟರ್ ಒಳಗೆ ಇಡ್ತಾರೆ, ಅಥವಾ ನ್ಯೂಟನ್ mm ಒಳಗೆ ಇಡ್ತಾರೆ. ನೆಕ್ಸ್ಟ್ ಐ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ. ಯೂಶುವಲಿ mm⁴ ಒಳಗಡೆ ಇಡ್ರಿ ಅಥವಾ m⁴ ಒಳಗಡೆ ಇಡ್ರಿ. ನೆಕ್ಸ್ಟ್ ಎಫ್ ಅಂತಂದ್ರೆ ಏನಂದ್ರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಬೆಂಡಿಂಗ್ ಸ್ಟ್ರೆಸ್. ಇದು ನ್ಯೂಟನ್ ಪರ್ mm² ಒಳಗೆ ಅಥವಾ ಕಿಲೋ ನ್ಯೂಟನ್ ಪರ್ m² ಒಳಗೆ ಯಾವ್ದ್ರೊಳಗೆ ಇಡ್ರಿ. ಯೂಶುವಲಿ ನ್ಯೂಟನ್ ಪರ್ mm² ಒಳಗೆ ಇಡ್ತಾರೆ. ನೆಕ್ಸ್ಟ್ ವೈ ಅಂತಂದ್ರೆ ಡೆಪ್ತ್ ಆಫ್ ಫೈಬರ್ ಇಂಟ್ರೆಸ್ಟೆಡ್. ಇದನ್ನ mm ಒಳಗಡೆ ಇಡ್ರಿ
ಅಥವಾ ಮೀಟರ್ ಒಳಗಡೆ ಇಟ್ರಿ. ನೆಕ್ಸ್ಟ್ ಇ ಅಂತಂದ್ರೆ ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಒಳಗಡೆ ತಗೊಳ್ರಿ ಅಥವಾ ನ್ಯೂಟನ್ ಪರ್ mm ಸ್ಕ್ವೇರ್ ಒಳಗಡೆ ತಗೊಳ್ರಿ. ಆರ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ದಿಸ್ ಇಸ್ ಇನ್ mm ಒಳಗಡೆ ಇಡ್ರಿ ಅಥವಾ ಮೀಟರ್ ಒಳಗಡೆ ಇಡ್ರಿ. ಇದು ಕಿಲೋಮೀಟರ್ ಒಳಗೂ ಬರ್ತೈತಿ, ಬಿಕಾಸ್ ಭಾಳ ದೂರ ಇರ್ತೈತೆ ಅದು ಪಾಯಿಂಟ್. ಹೆದರಬಾರ್ದು, ಕಿಲೋಮೀಟರ್ಗೂ ಬರ್ಬೋದು. ಓಕೆನಾ? ಈ ಇಕ್ವೇಶನ್ ಅನ್ನ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ರಿ. ನಾವು m/i is equal to f/y is equal to e/r. ಇದನ್ನ ನಾವು ಮೂರು ರೀತಿಯೊಳಗೆ ಓದ್ಬೋದು ಇದನ್ನ ಇಕ್ವೇಶನ್. ಒಂದು m/i is equal to f/y ಅಂತ, ಇನ್ನ ಒಂದು m/i is equal to e/r ಅಂತ, ಇನ್ನ ಒಂದು f/y is equal to e/r ಅಂತ. ತಿಳಿತಾ? ದಿಸ್ ಇಕ್ವೇಶನ್ ಕ್ಯಾನ್ ಬಿ ರೆಡ್ ಇನ್ 3 ಡಿಫರೆಂಟ್ ವೇಸ್. ಈ ಫಾರ್ಮೇಷನ್ಸ್ ಒಳಗಡೆ ಮಾಡಿಫಿಕೇಶನ್ಸ್ ಮಾಡಿ ಇಲ್ಲೊಂದಿಷ್ಟು ಟರ್ಮ್ಸ್ಗಳನ್ನು ನೆನ್ಪಿಡ್ಬೇಕು. ಓಕೆ, ಏನಂತಂದ್ರೆ f is equal to m/i into y. From this what you can understand is f is directly proportional to y and power is the same. Therefore stress varies linearly with the depth. This is one conclusion. ತಿಳಿತಾ? ನೆಕ್ಸ್ಟ್ ಇದ್ರೊಳಗಡೆ ಏನು ಮಾಡ್ಬೋದು ಅಂದ್ರೆ ಮತ್ತೆ f is equal to m/i ಬರೋದು, ಈ y ಏನೈತಲ್ಲ ಕೆಳಗೆ ಬರೋದ್ನಿ ಅಂದ್ರೆ ಇದು ಹಿಂಗಾಗ್ತೈತೆ. ದೆನ್ f is equal to m/z ಅಂತ. z ಅಂದ್ರೆ i/y. i/y ಅಂದ್ರೆ ಸೆಕ್ಷನ್ ಮಾಡ್ಯುಲಸ್. ಸೆಕ್ಷನ್ ಮಾಡ್ಯುಲಸ್ ಅಂತಂದ್ರೆ ಇಟ್ ಈಸ್ ಅ ಸ್ಟ್ರೆಂತ್ ಪ್ಯಾರಾಮೀಟರ್. ದಿಸ್ ಇಸ್ ವಾಟ್? ಸ್ಟ್ರೆಂತ್ ಪ್ಯಾರಾಮೀಟರ್. ಸ್ಟ್ರೆಂತ್ ಪ್ಯಾರಾಮೀಟರ್ ಅಂದ್ರೆ ಏನು ಗೊತ್ತೇನು? ಯಾವ ಸೆಕ್ಷನ್ಗೆ ಜಡ್ ಜಾಸ್ತಿ ಐತಲ್ಲ ಆ ಸೆಕ್ಷನ್ ಅದು ಸ್ಟ್ರೆಂತ್ ಚಲೋ ಅಂತ, ಅದು ಸ್ಟ್ರಾಂಗ್ ಸ್ಟ್ರಕ್ಚರ್ ಅಂತ. ಓಕೆ, ಬರ್ಕೊಂಬಿಡ್ರಿ. ದ ಕ್ರಾಸ್ ಸೆಕ್ಷನ್ ವಿಚ್ ಹ್ಯಾಸ್ more Z value that is stronger. That cross section is stronger. This is very important. Any doubt here? No doubt. Okay, ಇದು ಒಂದು ಲೆವೆಲ್ ಆಫ್ ಸ್ಟಡಿ ಆಯಿತು. ಎರಡನೇ ಲೆವೆಲ್ ಆಫ್ ಸ್ಟಡಿ ನೋಡ್ಕೊ. ಈ ಕಡೆ ಬರೋಣ. ಈಗ ಈ ಕಡೆ ಬಂದಾಗ ಏನಾಗುತ್ತೆ? m/i equal to e/r ಐತಿ. ಇದು ಸ್ವಲ್ಪ ಮಾಡಿಫೈ ಮಾಡೋಣ. m/ei is equal to r ಅಂತ, 1/r ಅಂತ ಹಿಂಗೆ ಬರೀಬೋದಾ? ಹಿಂಗೆ ಬರೆದ್ರೆ ಏನಂತ ಅರ್ಥ? 1/r is called as a curvature. 1/r is curvature. Then m/ei is equal to curvature. This is also curvature. Then we have another equation for this curvature. ಏನದು? m/ei is equal to d cube d square y by dx square. ನೋಡು, ಸ್ಲೋ ಇದು ಏನದು ಡಿಫ್ಲೆಕ್ಷನ್ ಅನ್ನ ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಇದು ಬರ್ತದ. therefore this is also again 1/r. this is called as a curvature. ತಿಳಿತಾ? ಆಮೇಲೆ ಇನ್ನೊಂದು ಏನಂತಂದ, ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದ್ರೆ ದಿಸ್ ei ಐತಲ್ಲ, this ei is called as a flexural rigidity. ಹಂಗ ಇನ್ನೊಂದು ಬರ್ತದ ai ಅಂತೇಳಿ, ಅಲ್ಲ ae ae ಅಂತ ಬರ್ತದ. PL/ae ಅಂತಿತ್ತಲ್ಲ, ನೋಡಿದ್ರಿ? PL/ae ಇದೇನಿದು? ಆಕ್ಸಿಯಲ್ ರಿಜಿಡಿಟಿ. ಇನ್ನೊಂದು GJ ಅಂತ ಬರ್ತದ, GJ. ಓಕೆ, GJ ಅಂತಂದ್ರ ಇದು ಶಿಯರ್ ರಿಜಿಡಿಟಿ ಅಥವಾ ಯಾವ್ದಂತಾರ, ಏನಂತಾರಪ್ಪ ಅದಕ್ಕೆ? ನೆನಪಾರಿ ನೋಡಿ, ಜಸ್ಟ್ ತಲೆಯಾಗಿತ್ತು. ಫ್ಲೆಕ್ಸುರಲ್ ರಿಜಿಡಿಟಿ, ತಡಿ ಬರಲಿ, ತೆರೆಗೆ ಬರಲಿ. ಇನ್ನೊಂದು ಬರ್ತದ ಕೆ ಐ ಏನು ಬರಂಗಿಲ್ಲ, GJ. ಟಾರ್ಷನಲ್ ರಿಜಿಡಿಟಿ ಅಂತ ಅನ್ಬೋದು, ಶಿಯರ್ ರಿಜಿಡಿಟಿ ಅಂತ ಅನ್ನೋಣ. ಶಿಯರ್ ರಿಜಿಡಿಟಿ, ಇದಕ್ಕೆ ಟಾರ್ಷನಲ್ ರಿಜಿಡಿಟಿ ಅನ್ಬೋದು. ಟಾರ್ಷನಲ್ ರಿಜಿಡಿಟಿ, ಅದು ಫ್ಲೆಕ್ಸುರಲ್ ರಿಜಿಡಿಟಿ, ಇದು ಟಾರ್ಷನಲ್ ರಿಜಿಡಿಟಿ, ಬಿಕಾಸ್ ಜೆ ಐತಿ ಇಲ್ಲಿ. ತಿಳಿತಾ?
ಓಕೆ, ಇಷ್ಟರೊಳಗೆ ಏನಾರ ಡೌಟ್ಸ್ ಇದ್ದಾರೆ ನೋಡಿ, ಇದೊಂದು ಹೇಳ್ಬಿಡ್ತೀನಿ, ಆಮೇಲೆ ಡೌಟ್ಸಿಗೆ ಟೈಮ್ ಕೊಡ್ತೀನಿ, ಚೆನ್ನಾಗಿ ಟೈಮ್ ಕೊಡ್ತೀನಿ. ವಿಲ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ದಿಸ್ ಪೇಜ್. ನಾವು ಎಫ್ ಬೈ ಐ ಐತೆ ನೋಡಿ. ಈಗ ಇದನ್ನೇನಂತ ಬರೋಣ, ಎಫ್ ಇಸ್ ಈಕ್ವಲ್ ಟು ಇ ಬೈ ಇ ಇಂಟು ವೈ ಬೈ ಆರ್ ಅಂತ ಬರೋಣ. ಅವಾಗ ಏನಾಯ್ತು ನೋಡಿದು, ಎಫ್ ಇಸ್ ಈಕ್ವಲ್ ಟು ಇ ಇಂಟು ಸ್ಟ್ರೇನ್ ಆದಂಗೆ ಆತಲ್ಲ ಇದು, ಅಂದರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ಆತಿಲ್ಲ ಇದು. ಸ್ಟ್ರೆಸ್ ಇಸ್ ಈಕ್ವಲ್ ಟು ಇ ಇಂಟು ಸ್ಟ್ರೇನ್ ಆತು. ಹಂಗಾರೆ ಏನಾತಿದು, ದೆನ್ y by r is considered as strain. Y by r is considered as strain. ಓಕೆನಾ? ಈಗ ಏನಾರ ಡೌಟ್ಸ್ ಇದ್ರೆ ಕೇಳಿ. ವಿಲ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ದಿಸ್ ಪೇಜ್.